ಶುಭೋದಯ. ಕ್ರಿಸ್ತ ಜಯಂತಿ ಹಬ್ಬ ದೇವರು ನಾವು ಮಾಡುವಂತ ಪ್ರತಿದಿನದ ಕಾರ್ಯಗಳಲ್ಲಿ ನಮ್ಮ ಸಂಗಡವಿದ್ದಾನೆ ಅನ್ನುವಂಥದ್ದನ್ನ ನೆನೆಸುವಂತದ್ದಾಗಿರ್ತದೆ. ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ, ಗಾಡ್ ವಿತ್ ಅಸ್. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ಕ್ರಿಸ್ತ ಜಯಂತಿ ಕುರಿತು ನಾವು ಯೋಚಿಸುವಾಗ ನಮ್ಮ ಮನಸ್ಸುಗಳು ಯಾವಾಗಲೂ ಒಂದು ರೀತಿಯಲ್ಲಿ ಅದ್ಭುತ ಘಟನೆಗಳ ಕಡೆಗೆ ನಡೆಸುವಂಥದ್ದಾಗಿರ್ತದೆ. ಅಲ್ಲಿ ಕಂಡು ಬಂದಂತಹ ದೂತರ ಗಣ, ನಕ್ಷತ್ರ ಆ ಜೋಯಿಸರನ್ನ ನಡೆಸಿದಂಥ ರೀತಿ, ಪ್ರವಾದನೆಗಳ ಮೂಲಕ ಕೂಡಿದಂತಹ ಕನಸುಗಳು ಹಾಗೂ ದೇವರ ಅದ್ಭುತವಾದಂತಹ ಒಂದು ಜನನ, ಇದೆಲ್ಲದರ ಮಧ್ಯದಲ್ಲಿ ಕ್ರಿಸ್ತ ಜಯಂತಿ ಅನ್ನುವಾಗ ಈ ಎಲ್ಲ ಒಂದು ರೀತಿಯಲ್ಲಿ ಡ್ರಾಮ್ಯಾಟಿಕ್ ಮೂಮೆಂಟ್ಸ್ ಅಂತ ಹೇಳ್ತೇವಲ್ಲ, ಇದರ ಮಧ್ಯದಲ್ಲಿ ನಮ್ಮ ಹೃದಯದಲ್ಲಿ, ನಮ್ಮ ದೈನಂದಿನ ಕಾರ್ಯಗಳಲ್ಲಿ ದೇವರು ನಮ್ಮ ಕೂಡ ಇದ್ದಾನೆ ಅನ್ನುವಂಥದ್ದನ್ನ ನೆನೆಸುವಂಥದ್ದಾಗಿರ್ತದೆ. ಇಲ್ಲಿ ದೇವರು ನಮ್ಮ ಮೇಲೆ ಇಲ್ಲ, ನಮ್ಮ ಬಳಿಯಲ್ಲಿಲ್ಲ, ಬದಲಾಗಿ ನನ್ನ ಕೂಡ ಇದ್ದಾನೆ. ನನ್ನ ಪ್ರತಿಯೊಂದೊಂದು ಶ್ವಾಸದಲ್ಲೂ, ನನ್ನ ಪ್ರತಿಯೊಂದೊಂದು ಋತುವಿನಲ್ಲೂ, ನನ್ನ ಪ್ರತಿಯೊಂದೊಂದು ಸಾಧಾರಣವಾದಂಥ ಸ್ಥಳಗಳಲ್ಲೂ, ಪರಿಸ್ಥಿತಿಗಳಲ್ಲೂ ದೇವರು ನನ್ನ ಕೂಡ ಇದ್ದಾನೆ ಅನ್ನುವಂಥದ್ದನ್ನ ನೆನಪಿಸುವಂಥದ್ದಾಗಿರ್ತದೆ. ಈ ಬೆತ್ಲೆಹೇಮಲ್ಲಿ ನಡೆದಂತಹ ಅದ್ಭುತದ ನಂತರ ಯೇಸು ಸ್ವಾಮಿ ನಜರೇತಿನಲ್ಲಿ ಒಂದು ಸಾಮಾನ್ಯವಾದಂತಹ ಪರಿಸರದಲ್ಲಿ ಬೆಳೆಯುತ್ತಾನೆ. ಒಂದು ಸಣ್ಣ ಗಮನಕ್ಕೆ ಬಾರದಂತಹ ಹಳ್ಳಿ ಆ ನಜರೇತ್ ಆಗಿರ್ತದೆ. ಆತನು ಮರದ ಕೆಲಸವನ್ನ ಕಲಿಯುತ್ತಾನೆ. ನೀರನ್ನ ಹೇಗೆ ಹೊರುವಂಥದ್ದು, ದೈನಂದಿನ ಕಾರ್ಯಗಳನ್ನ ಮಾಡುವಂಥದ್ದು, ಆತನಿಗೆ ಬರುವಂತಹ ಶೋಧನೆಗಳನ್ನ ಹೇಗೆ ಎದುರಿಸುವಂಥದ್ದು, ನೆರೆ ಹೊರೆಯವರ ಸಂಗಡದಲ್ಲಿ ಹೇಗೆ ಬದುಕುವುದು, ಇದೆಲ್ಲವೂ ಆತನಿಗೆ ಒಂದು ರೀತಿಯಲ್ಲಿ ದೈನಂದಿನ ದಿನಚರಿ ಆಗಿರ್ತದೆ. ಸುಮಾರು 30 ವರ್ಷಗಳು ದೇವರು ಈ ಲೋಕದಲ್ಲಿ ಮೌನವಾಗಿ ತನ್ನನ್ನು ತಗ್ಗಿಸಿಕೊಂಡವನಾಗಿ ಯಾವುದೇ ರೀತಿಯಲ್ಲಿ ತನ್ನ ದೈವತ್ವವನ್ನ ಎಲ್ಲರಿಗೂ ಕಾಣಿಸುವಂತ ರೀತಿಯಲ್ಲಿ ತೋರಿಸದೆ ಬದುಕುತ್ತಾನೆ. ಆತನ ಪ್ರತಿಯೊಂದೊಂದು ಬದುಕು, ಜೀವಿತವು ಆತನ ದೈನಂದಿನ ಜೀವಿತ ಕಾರ್ಯಗಳಲ್ಲಿ ಒಳಗೊಂಡಿರ್ತವೆ. ಇಲ್ಲಿ ನಾವು ಕೇವಲ ನಾಮಕಾವಸ್ಥೆಗೆ ಅಥವಾ ಹೆಸರಿಗೆ ಮಾಡುವಂತಹ ಕ್ರಿಸ್ತ ಜಯಂತಿ ಹಬ್ಬಗಳಲ್ಲಿ, ನಮ್ಮ ಅಲಂಕಾರಗಳಲ್ಲಿ, ಭಾವನಾತ್ಮಕ ಕ್ಷಣಗಳಲ್ಲಿ, ಹಬ್ಬದ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಕ್ರಿಸ್ತನನ್ನ ಹುಡುಕುತ್ತೇವೆ. ಆದರೆ ನಿಜವಾದಂತಹ ಕ್ರಿಸ್ತ ಜಯಂತಿ ಹಬ್ಬ ಒಂದು ರೀತಿಯಲ್ಲಿ ನಾವಿರುವಂಥ ಸ್ಥಳಗಳಲ್ಲಿ, ನಾವು ಮಾಡುವಂಥ ಕಾರ್ಯದ ಸ್ಥಳಗಳಲ್ಲಿ, ನಾವು ಓದುವಂಥ ಕ್ಲಾಸ್ ರೂಮ್ಗಳಲ್ಲಿ, ನಮ್ಮ ಅನಾರೋಗ್ಯತೆಯ ಮಧ್ಯದಲ್ಲಿ, ನಾವು ಪ್ರಯಾಣಿಸುವಾಗ ಅಥವಾ ಪ್ರತಿಯೊಂದೊಂದು ಆಗು ಹೋಗುಗಳಲ್ಲಿ ಆ ಕ್ರಿಸ್ತನು ನಮ್ಮ ಕೂಡ ಇದ್ದಾನೆ. ಈ ಕ್ರಿಸ್ತ ಜಯಂತಿ ಯಾವುದೇ ರೀತಿಯಾದಂಥ ಕ್ಷಣವು ಅಲ್ಪವಾದಂಥದ್ದಲ್ಲ, ಯಾವುದೇ ರೀತಿಯಾದಂಥ ಕಾರ್ಯವು ಸಣ್ಣದಾದಂಥದ್ದಲ್ಲ, ಬದಲಾಗಿ ದೇವರ ನಡೆಸುವಿಕೆಯನ್ನು ತೋರಿಸುವಂಥದ್ದಾಗಿರ್ತದೆ. ನಾವು ಅನೇಕ ಬಾರಿ ದೇವರನ್ನ ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಆತನು ಇಲ್ಲ ಎಂಬುದಾಗಿ ಎಣಿಸ್ತೇವೆ. ಯಾಕೆ ಅಂದರೆ ಯಾವಾಗಲೂ ದೇವರು ಬಂದರೆ ಅದೊಂದು ರೀತಿಯಲ್ಲಿ ಡ್ರಾಮ್ಯಾಟಿಕ್ ಆಗೇ ಇರಬೇಕು, ಬಹಳ ನಾಟಕೀಯವಾಗಿರಬೇಕು, ಈ ಥರ ಲೈಟ್ಸ್ ಬರಬೇಕು, ಆ ರೀತಿಯಲ್ಲಿ ಬೆಳಕು ಬರಬೇಕು, ಈ ರೀತಿಯಲ್ಲಿ ಕಾಣಿಸ್ಕೊಳ್ಬೇಕು, ಆ ರೀತಿಯಲ್ಲಿ ಬರಬೇಕು ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಆದರೆ ನಮ್ಮ ಪ್ರತಿನಿತ್ಯದ ಹಾದಿಯಲ್ಲಿ ಆತನು ನಮ್ಮೊಡನೆ ಇರುವಂತಹ ದೇವರು ಆಗಿರುತ್ತಾನೆ. ನಾವು ಯಾವಾಗಲೂ ಆತನನ್ನ ಬಯಸುವಾಗ, ಆತನನ್ನ ಎದುರು ನೋಡುವಾಗ ನಮ್ಮ ಕಣ್ಗಳನ್ನ ಮೇಲೆತ್ತಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ನಮ್ಮ ಬದಿಯಲ್ಲಿ ಆತನು ತನ್ನ ಹೆಜ್ಜೆ ಗುರುತನ್ನ ಇಟ್ಟಿರುವಂಥದ್ದನ್ನ ಮರೆತು ಹೋಗ್ತೇವೆ. ಅಲ್ಲಿಗೆ ನಾವು ನಿಜವಾಗಿಯೂ ಈ ಕ್ರಿಸ್ತ ಜಯಂತಿ ಹಬ್ಬವನ್ನ ಅರ್ಥಪೂರ್ಣವಾಗಿ ಕಾಣಬೇಕಾದರೆ ಈ ಇಮ್ಯಾನ್ಯುಯಲ್ ಅವೇರ್ನೆಸ್ ಎಂಬುದಾಗಿ ಒಂದು ಪದವನ್ನ ಬಳಸಲಿಕ್ಕೆ ಇಷ್ಟಪಡ್ತೇನೆ. ಅದನ್ನ ನಾವು ಹೊಂದಿಕೊಳ್ಳಬೇಕಾಗಿದೆ. ನಾವು ಯಾವುದೇ ಕಾರ್ಯಕ್ಕೆ ರಶ್ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಿಂತು ಯೋಚನೆ ಮಾಡುವಂಥದ್ದು ಆ ಇಮ್ಮಾನುವೇಲನ ಪ್ರಸನ್ನತೆಯನ್ನು ತೋರಿಸುವಂಥದ್ದಾಗಿರ್ತದೆ. ಬೆಳಗಿನ ತಂಗಾಳಿ, ಒಂದು ಸೌಮ್ಯವಾದಂತಹ ಮಾತು, ಕೊಂಚ ಹೊತ್ತಿನ ಒಂದು ರೀತಿಯಲ್ಲಿ ಆರಾಮ ಸ್ಥಿತಿ, ಇದೆಲ್ಲದರಲ್ಲಿಯೂ ಸಹ ದೇವರು ಇದ್ದಾನೆ. ನಾವು ಮಾಡುವಂಥ ಪ್ರತಿಯೊಂದೊಂದು ಕಾರ್ಯದಲ್ಲಿ, ಅದು ನಾವು ಮನೆಯ ನಿರ್ವಹಣೆ ಮಾಡ್ತಾ ಇರ್ಬೋದು, ಅಥವಾ ಟ್ರಾಫಿಕಲ್ಲಿ ವೆಯ್ಟ್ ಮಾಡ್ತಾ ಇರಬಹುದು, ಯಾರ ಜೊತೆಗೋ ಒಂದು ಸಂಭಾಷಣೆಯಲ್ಲಿರಬಹುದು, ಅಥವಾ ಯಾವುದೇ ಗಣನೆಗೆ ಬಾರದೇ ಇರುವಂತಹ ರೀತಿಯ ಸ್ಥಿತಿಯಲ್ಲೂ ಇರಬೇಕಾದರೂ ಆತನು ಇಮ್ಮಾನುವೇಲ್
ದೇವರಾಗಿದ್ದಾನೆ. ಈ ಕ್ರಿಸ್ತ ಜಯಂತಿ ಹಬ್ಬ ಹೃದಯ ದುರ್ಬಲರಾಗಿರುವಂತವರಿಗೆ ಅಲ್ಲ ಎಂಬುದಾಗಿ ಹೇಳುವಾಗ ಒಂದು ರೀತಿಯಲ್ಲಿ ನಮ್ಮ ದೈನಂದಿನ ಕಾರ್ಯಗಳನ್ನು ನಿಧಾನಗೊಳಿಸಿ ಗಮನಿಸಿ ಆಳವಾದಂತಹ ಒಂದು ರೀತಿಯಲ್ಲಿ ಸಮೀಪತೆಯನ್ನು ದೇವರಿಂದ ಒಪ್ಪಿಕೊಂಡು ಬೆಳೆಸಿಕೊಂಡು ಮುಂದೆ ಕರೆದುಕೊಂಡು ಹೋಗುವಂಥದ್ದು ಆಗಿರ್ತದೆ. ದೇವರು ನಿಮ್ಮ ಕೂಡ ಇದ್ದಾನ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.